ಸಚಿವ ಜಮೀರ್ ಅಹಮದ್ ಮಾತಿನ ಸಮರಕ್ಕೆ ಕುಮಾರಸ್ವಾಮಿ ಬ್ರೇಕ್ ಹಾಕಿದ್ದಾರೆ. ಆದರೆ ಹಳೇ ದೋಸ್ತಿಗಳು ಮಾತ್ರ ಎಚ್ಡಿಕೆ ಕೊಚ್ಚೆ ಹೇಳಿಕೆಗೆ ಸಿಡಿದೆದ್ದಿದ್ದಾರೆ. ಬಹಿರಂಗ ಚರ್ಚೆಗೆ ಬರುವಂತೆ ಚಲುವರಾಯಸ್ವಾಮಿ ಸವಾಲ್ ಹಾಕಿದ್ದಾರೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಜಮೀರ್ ಎಚ್ಡಿಕೆ ಅಂದಿದ್ದು ಎರಡೂ ತಪ್ಪು ಅಂದಿದ್ದಾರೆ. ಸಚಿವ ಜಮೀರ್ ಮಾತಿನ ಸಮರಕ್ಕೆ ಬ್ರೇಕ್ ಹಾಕಿದ ಎಚ್ಡಿಕೆ. ಹಳೆ ದೋಸ್ತಿಗಳ ಮಧ್ಯೆ ಜೋರಾಯ್ತು ಕೆಸರು ಕಾದಾಟ. ಸಚಿವ ಜಮೀರ್ ಅಹಮದ್ ಆಡಿದ ಕರಿಯ ಹೇಳಿಕೆ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹಳೆ ದೋಸ್ತಿಗಳ ನಡುವೆ ಕೆಸರಿನ ಕದನ ಜೋರಾಗಿ ನಡೆಯುತ್ತಿದೆ. ಅವರೆಲ್ಲ ಕೆಸರು ಎನ್ನುವ ಮೂಲಕ ಮಾತಿನ ಸಮರಕ್ಕೆ ಎಚ್ಡಿಕೆ ಬ್ರೇಕ್ ಹಾಕಿದ್ರು. ಹಿಂದೆ 5-6 ಜನರ ಜೊತೆಗೆ ಇದ್ದ ದಿನಗಳೇ ನನ್ನ ಜೀವನದ ಕರಾಳ ದಿನಗಳು ಅಂತ ಕುಮಾರಸ್ವಾಮಿ ಗುಡುಗಿದ್ರು. ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ, ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ಇದಕ್ಕೆ ಕಾಂಗ್ರೆಸ್ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ ಹಾಗೂ ಎಂಎಲ್ಸಿ ಪುಟ್ಟಣ್ಣ ಕಿಡಿಕಾರಿದ್ರು. ನಮ್ಮನ್ನ ತಬ್ಬಿಕೊಂಡ ಮೇಲೆ ನಾವು ಕೊಚ್ಚೆ, ನೀವು ಸಹ ಕೊಚ್ಚೆ ಎಂದಿದ್ದಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣ ಅವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ನ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ. ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ್ಮೇಲೆ ಇಬ್ಬರು ಕೊಚ್ಚೆನೇ ತಾನೆ. ಅವರು ಕೊಚ್ಚೆ, ನಾವು ಕೊಚ್ಚೆ, ಇಬ್ಬರು ಕೊಚ್ಚೆ. ಅವತ್ತು ಈ ಕೊಚ್ಚೆಲ್ಲ ಬೆಳೆದಿರೋದು, ಕೊಚ್ಚಲ್ಲಿ ಬೆಳೆದಿರೋ ಕಮಲ ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ. ಬಟ್ ಗೊಬ್ಬರ ಇದೆ. ಚರ್ಚೆಗೆ ಬರುವಂತೆ ಎಚ್ಡಿಕೆಗೆ ಚಲುವರಾಯಸ್ವಾಮಿ ಬಂತ ಆಹ್ವಾನ. ಮುಗಿದು ಹೋದ ಅಧ್ಯಾಯ ಎಂದ ಎಚ್.ಡಿ. ಕುಮಾರಸ್ವಾಮಿ. ಅವರೆಲ್ಲ ಕೆಸರು ಎಂದಿದ್ದ ಎಚ್ಡಿಕೆಗೆ ಸಚಿವ ಚಲುವರಾಯಸ್ವಾಮಿ ಪಂತಾಹ್ವಾನ ಕೊಟ್ಟಿದ್ದಾರೆ. 5 ಸ್ನೇಹಿತರನ್ನ ನಾನೇ ಕರೆತರ್ತೇನೆ. 20 ವರ್ಷ ಕೊಳಚೆ ಒಳಗೆ ಹೇಗೆ ಇದ್ರಂತೆ, ಹಾದಿ ಬೀದಿಯಲ್ಲಿ ನಿಂತು ಮಾತನಾಡುವುದು ಬೇಡ, ಬಹಿರಂಗ ಚರ್ಚೆಗೆ ಬರಲಿ ಎನ್ನುತ್ತಲೇ ವಾಗ್ದಾಳಿ ನಡೆಸಿದ್ದಾರೆ. ಅಸೆಂಬ್ಲಿ ಒಳಗಡೆ ಮಾತನಾಡೋರೆ, ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ. ಅವಾಗ ಕರಾಳ ದಿನ ಅಂತ ಮುಖ್ಯಮಂತ್ರಿ ಆದ ದಿವಸ. ಆಮೇಲೆ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಡ್ಕೊಂಡು ಹಾಕಿದ್ರಂತೆ. 20 ವರ್ಷ ಹೆಂಗಿದ್ರಂತೆ ಕೊಳಚೆ ಒಳಗಡೆ. ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ನೀವೇನು ಟಿ ವಿಯವರು, ನಾನು ನನ್ನ ಸ್ನೇಹಿತರ 5 ಜನನೂ ಕರ್ಕೊಂಬತ್ತೀನಿ. ಸೊ ಯಾರು ಹೊಲ್ಸು, ಯಾರು ಕಚಡ, ಯಾರು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ. ಇದಕ್ಕೆ ಪ್ರತಿಕ್ರಿಯಿಸಿದ ಎಚ್.ಡಿ. ಕುಮಾರಸ್ವಾಮಿ ಅದೊಂದು ಮುಗಿದು ಹೋದ ಅಧ್ಯಾಯ ಎಂದಿದ್ದಾರೆ. ಮುಗಿದೋಗಿರೋ ಅಧ್ಯಾಯ 8 ವರ್ಷ ಆಗಿದೆಯೋ 10 ವರ್ಷ ಆಗಿದೆಯೋ, ಅವರ ವಿಷಯಗಳ ಬಗ್ಗೆ ಚರ್ಚೆ ಅನವಶ್ಯಕ. ನನಗೆ ಏನು ಚರ್ಚೆ ಮಾಡ್ತಾರೆ ಮಾಡಲಿ, ಇದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ, ಮೇಲೊಬ್ಬ ಇದ್ದಾನೆ. ಜಮೀರ್ ಎಚ್ಡಿಕೆ ಇಬ್ಬರು ಹೇಳಿದ್ದು ತಪ್ಪು ಎಂದ ಸಿಎಂ. ಸಚಿವ ಜಮೀರ್ ಆಡಿದ್ದ ಕರಿಯ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅತ್ತ ಎಚ್.ಡಿ. ಕುಮಾರಸ್ವಾಮಿ ಆಡಿದ್ದು ತಪ್ಪು ಅಂತ ಹೇಳಿದ್ದಾರೆ. ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಸ್ನೇಹ ಇರಲಿ, ಹೇಳ್ಬಾರ್ದಾಗಿತ್ತು, ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಕೊಚ್ಚೆಯವ್ರ ಕೈಲಿ ಅಂತ ಅವರು ಹೇಳಿದ್ದಾರೆ. ಹೇಳಿರೋದು ಸರಿ ಇಲ್ಲ. ಉಪಚುನಾವಣೆ ಫಲಿತಾಂಶದ ಲೆಕ್ಕಾಚಾರ ಜೋರಾಗಿದೆ. ಇತ್ತ ದಿನ ಕಳೆದಂತೆ ನಾಯಕರ ನಡುವಿನ ವಾಗ್ಯುದ್ಧ ತೀವ್ರಗೊಳ್ಳುತ್ತಲೇ ಇದೆ. ಏಟಿಗೆ ಎದುರೇಟಿನ ಸಮರದಲ್ಲಿ ರಾಜಕೀಯ ಪಡಸಾಲೆ ರಂಗೇರಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.